ಮಾರಿಯಮ್ಮನ ಜಾತ್ರೆ ಕತೆ ಬಗ್ಗೆ ಮಾತಾಡೋಣ. ಮಾರಿಯಮ್ಮನ ಜಾತ್ರೆ ದಿವಸ ಏನಕ್ಕೆ ಕುರಿ ಮತ್ತೆ ಕೋಣ ಕಡಿತಾರೆ, ಆ ತಾಯಿದು ಏನು ಕತೆ, ಏನಕ್ಕೆ ಮಾರಿಯಮ್ಮನ ಆಚರಿಸ್ತಾರೆ ಅಂದರೆ, ಮಾರಿಯಮ್ಮ ಬಂದ್ಬಿಟ್ಟು ಒಂದು ಬ್ರಾಹ್ಮಣ ಹುಡುಗಿ. ಒಬ್ಬ ಹುಡುಗ ಬಂದ್ಬಿಟ್ಟು ಅವನು ಬ್ರಾಹ್ಮಣ ಅಲ್ಲ, ಮಾಂಸಾಹಾರಿ, ಮಾಂಸ ತಿನ್ನೋರು. ಬಟ್ ಅವನು ನಾನು ಬ್ರಾಹ್ಮಣ ಹುಡುಗ ಅಂತ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಿ ಮದುವೆ ಆಗ್ತಾರೆ. ಅದು ಮದುವೆ ಆದಮೇಲೆ ಸಂಸಾರ ಚೆನ್ನಾಗೇ ನಡೆಯುತ್ತೆ, ಒಂದು ಮಗುನೂ ಆಗುತ್ತೆ. ಮಗು ಒಂದು ದಿವಸ ಏನು ಮಾಡುತ್ತೆ, ಮನೆಗೆ ಚಪ್ಪಲಿ ತೊಗೊಂಡು ಬರುತ್ತೆ. ತಾಯಿ ಕೇಳ್ತಾಳೆ, ಏನಕ್ಕೆ ಚಪ್ಪಲಿ ತೊಗೊಬಂದಿದ್ಯಾ? ಮೊದಲನೇ ಸರಿ ಏನೋ ಮಾಮೂಲಿ ತೊಗೊಬಂದಿರ್ಬೋದೇನೋ ಅಂತ ತಾಯಿ ಸುಮ್ಮನಾಗ್ತಾರೆ. ಮತ್ತೆ ಪುನಃ ಅದನ್ನೇ ಮಾಡುತ್ತೆ ಮಗು. ಮತ್ತೆ ತಗೊಬರುತ್ತೆ ಏನನ್ನ, ಚಪ್ಪಲಿ ತಗೊಬಂದು ಅದ್ರ ಜೊತೆಲಿ ಏನೋ ಮಾಡ್ತಾ ಇರೋದನ್ನ ಅದನ್ನ ತಾಯಿ ಗಮನ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆವಾಗ ತಾಯಿಗೆ ಡೌಟ್ ಆಗ್ಬಿಟ್ಟು ಏನಕ್ಕೆ ಇದನ್ನು ಮಾಡ್ತಿದ್ಯಾ ಅಂತ ಕೇಳಿದಾಗ ಮಗು ತಾಯಿಗೆ ಹೇಳುತ್ತೆ, ಅಮ್ಮ ಅಪ್ಪನೂ ಇದೇ ಕೆಲಸ ಮಾಡ್ತಾ ಇದ್ದಾರೆ, ನಾನು ಅದಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ ತಾಯಿ. ಆವಾಗ ಮಾರಿಯಮ್ಮಂಗೆ ಗೊತ್ತಾಗೋದು, ಓಕೆ ಇದು ನನಗೆ ಮೋಸ ಆಗಿದೆ, ನನಗೆ ಸುಳ್ಳು ಹೇಳಿ ಮದುವೆ ಆಗಿರೋದು ನನ್ನ ಗಂಡ ಅಂತ. ಆಗ ತಾಯಿ ಕರ್ಕೊಂಡು ಹೋಗ್ಬಿಟ್ಟು ಮಗುನ ತೋರಿಸು ಅಂತ ಹೇಳ್ಬಿಟ್ಟು ಗಂಡ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಚಪ್ಪಲಿ ಹೊಲಿಯೋ ಕೆಲಸನ ನೋಡಿದಾಗ ತಾಯಿ ಮಾರಿಯಮ್ಮ ಆಗ್ತಾರೆ. ಆವಾಗ ರೌದ್ರ ಅವತಾರ ತಾಳಿ ಅಪ್ಪನ ಮಗನ ಅಟ್ಟಾಡಿಸ್ಕೊಂಡು ಮಾರಿಯಮ್ಮ ತಾಯಿ ಹೋಗ್ತಾರಂತೆ. ಆ ಟೈಮಲ್ಲಿ ಗಂಡ ಕೋಣ ಇದೆಯಲ್ಲ ಅದ್ರ ಹೊಟ್ಟೆ ಒಳಗಡೆ ಸೇರ್ಕೊಳ್ಳುತ್ತೆ, ಮಗು ಬಂದ್ಬಿಟ್ಟು ಕುರಿ ಹೊಟ್ಟೆ ಒಳಗಡೆ ಸೇರ್ಕೊಳ್ಳುತ್ತೆ ಅಂತ ನಂಬಿಕೆ. ಅದು ಕತೆ. ಆಮೇಲೆ ನಾವು ಇನ್ನೊಂದು ನೋಡಿದ್ದೀವಿ, ಏನು ಅಂದರೆ ತಾಯಿ ತವ್ರ ಮನೇಲಿದ್ದಾಗ ತುಂಬ ಖುಷಿಯಾಗಿ ಮುಖ ಕಾಣಿಸುತ್ತೆ. ಅದೇ ಗಂಡನ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಮುಖ ಬಾಡುತ್ತೆ. ಕೊನೆಯ ದಿವಸ ತುಂಬ ರೌದ್ರ ಅವತಾರದಲ್ಲಿ ಇರ್ತಾರೆ ತಾಯಿ ಅಂತ ನಂಬಿಕೆ. ಆ್ಯಂಡ್ ನಾವು ಅದನ್ನು ಅನುಭವ ಕೂಡ ಮಾಡಿದ್ದೀವಿ. ಸೊ ಅದೇ ಕಾರಣಕ್ಕೆ. ಸೊ ಇದು ಮಾರಿಯಮ್ಮನ ಕತೆ. ನಿಮಗೂ ಮಾರಿಯಮ್ಮನ ಕತೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬೇರೆ ಏನಾದರೂ ಕತೆ ಗೊತ್ತಿದ್ರೆ ನೀವು ತಿಳಿಸ್ಬೋದು.